ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನಾವು ನಾವೇದವಿನ್ಮನುತೆ ದಂಬೃಹಂತಂ ಅನ್ನುವ ಭಾಗವನ್ನು ನೋಡಿದ್ವಿ. ಅದರ ಬಗೆಗೆ ತತ್ವಮಂಜರಿ ಮತ್ತು ಪದ್ಮನಾಭ ತೀರ್ಥೀಯವನ್ನು ನೋಡಿ ನಿರ್ಣಯ ಚಂದ್ರಿಕಾ ನೋಡ್ತಾ ಇದ್ವಿ. ಅದರಲ್ಲಿ ಇಡೀ ರುಕ್ಕನ್ನು ಅವರು ವ್ಯಾಖ್ಯಾನ ಮಾಡಿದ ಬಗೆಯನ್ನು ನೋಡ್ತಾ ಇದ್ವಿ. ಅದಾದ ಮೇಲೆ ಪುರಾಣಾದಿ ಪ್ರಮಾಣಸ್ಯ 12ನೇ ಪೇಜು ನಾವು ನೋಡಬೇಕಿರೋದೀಗ ಅಲ್ವಾ. ಅದರಲ್ಲಿ 2ನೆಯ ಪ್ಯಾರ ಪುರಾಣಾದಿ ಪ್ರಾಮಾಣ್ಯಸ್ಯ ಶ್ರುತಿ ಪ್ರಾಮಾಣ್ಯ ಸಾಪೇಕ್ಷತ್ವಾತ್ ಪ್ರಥಮಂ ತದಾಹ ಅಪೌರುಷೇಯತ್ವಾದ್ ವೇದಸ್ಯ. ಪುರಾಣ ಪ್ರಮಾಣ ಯಾಕೆ? ವೇದಕ್ಕೆ ಅವಿರುದ್ಧವಾಗಿದೆ ಅಂತ ಪುರಾಣ ಪ್ರಮಾಣ. ಪುರಾಣ ಯಾಕೆ ಪ್ರಮಾಣ ಅಂದರೆ ವೇದವ್ಯಾಸರು ಮಾಡಿದ್ದಾರೆ ಆದ್ದರಿಂದ ಪ್ರಮಾಣ ಅನ್ನಬಾರದು. ವೇದವ್ಯಾಸರು ಯಾಕೆ ಪ್ರಮಾಣ ಅಂದರೆ ವೈದಿಕರಾಗಿರೋದ್ರಿಂದ ಪ್ರಮಾಣ. ವೇದದಲ್ಲಿರೋದನ್ನು ಹೇಳ್ತಾರೆ ಆದ್ದರಿಂದ ಪ್ರಮಾಣ. ವೇದವ್ಯಾಸರು ಅಂದರೆ ಸಾಕ್ಷಾತ್ ನಾರಾಯಣನೇ. ಆದರೆ ನಮಗೆ ವೇದದ ಮೂಲಕ ನಾರಾಯಣ ಪ್ರಮಾಣ. ವೇದದ ಮೂಲಕ ನಾರಾಯಣ ನಮಗೆ ದೇವರು. ವೇದ ಇಲ್ಲದೆ ನೇರವಾಗಿ ನಾರಾಯಣನನ್ನ ದೇವರು ಅಂತ ಒಪ್ಕೊಳ್ಳೋಷ್ಟು ತಾಕತ್ತು ನಮಗಿಲ್ಲ, ಅಷ್ಟು ದೃಷ್ಟಿ ಇಲ್ಲ, ಅಷ್ಟು ಸ್ಫುಟವಾದ ಅರಿವು ಇಲ್ಲ. ಅದರಿಂದಾಗಿ ಪುರಾಣ, ಭಾಗವತ ಪುರಾಣ ಅದು ಪ್ರಮಾಣ. ಯಾಕೆ? ವೇದಾನುಸಾರಿ ಆಗಿರೋದ್ರಿಂದಾಗಿ. ಈ ತರಹ ನಾವು ಮುಂದುವರಿಬೇಕೇ ವಿನಃ ಭಾಗವತ ಪುರಾಣ ಪ್ರಮಾಣ ಯಾಕೆ ಅಂತಂದರೆ ವೇದವ್ಯಾಸರು ಮಾಡಿರೋದ್ರಿಂದ ಇರಬಹುದು. ವೇದವ್ಯಾಸರು ಸರ್ವೋತ್ತಮ ಸರ್ವಜ್ಞ ಇರಬಹುದು. ಆದರೆ ನಿಮ್ಮ ವಿಚಾರ ಪ್ರಣಾಳಿ ಹೀಗಿರಬೇಕು ಅಂತ. ಆಪ್ತಿಮೂಲತ್ವೇನ ಅಂತ ಇಟ್ಟುಕೊಂಡ್ರೂ ಅದರಲ್ಲಿ 3 ಇದೆ. ಆಪ್ತಿ ಅಂತಂದರೆ ವಕ್ತೃಮೂಲ, ಶ್ರುತಿಮೂಲ, ಯುಕ್ತಿಮೂಲ 3 ಇದೆ. ಆ ಶ್ರುತಿ ಮೂಲತ್ವೇನ ಪ್ರಮಾಣವೇ. ಅದರಿಂದ ಪುರಾಣ ಪ್ರಮಾಣ ಯಾಕೆ? ವೇದಾನುಸಾರಿ ಆದ್ದರಿಂದ. ಅಲ್ಲ, ವೇದಸ್ಯ ಅಪೌರುಚೇಯತ್ವಾದ್ ವೇದಸ್ಯ ಅಂತ. ಹೌದು, ಸಮುದಾಯೈಕ ವಚನ ಅಂತ. ಕೆಲವೊಮ್ಮೆ ಒಂದೇ ಏಕವಚನವೇ ಇರುತ್ತೆ, ಬಹಳ ಅಂತಲೇ ಅರ್ಥ. ನೋಡಿ, ಮನುಷ್ಯನಿಗೆ ಆಸೆ ಸಹಜ ತಾನೇ ಅಂದರೆ ಒಬ್ಬ ಮನುಷ್ಯನಿಗೆ ಮಾತ್ರ ಆಸೆ ಸಹಜ ಅಂತ ಅರ್ಥ ಮಾಡ್ತೇವ? ಮನುಷ್ಯನಿಗೆ ಅಂತ ಅರ್ಥ. ಅದನ್ನು ಸಮುದಾಯೈಕ ವಚನ ಅಂತ ಕರೀತಾರೆ. ಕನ್ನಡದಲ್ಲಿ ಅದಕ್ಕೆ ವಿರುದ್ಧವಾದ ಪ್ರಯೋಗವೂ ಇದೆ. ಅವರಿದಾರಲ್ಲ, ಎಷ್ಟು ಜನ? ಅದೇ ನೀವು ಬನ್ನಿ, ಎಷ್ಟು ಜನ? ನೀವೇ. ಒಬ್ಬನನ್ನು ಬಹುವಚನದಿಂದ ಹೇಳ್ತೇವೆ, ಅದು ಗೌರವವನ್ನು ಹೇಳುವಂತಹ ಶಬ್ದ. ಹಾಗೆ ಬಹಳ ಜನರನ್ನ ಏಕವಚನದಿಂದಲೂ ಹೇಳ್ತೇವೆ. ಹಳ್ಳಿಗೆ ಹಳ್ಳಿಯೇ ಖಾಲಿ ಇತ್ತು. ಏನ್ರಿ ಏಕವಚನದಿಂದ ಹೇಳ್ತೀರಾ? ಬಹಳ ಜನ ಅಲ್ವಾ ಇರೋದು. ಒಂದು ಮಾತಿನ ಶೈಲಿ ಅದು. ಸಮುದಾಯೈಕ ವಚನ. ಅಪೌರುಷೇಯತ್ವವಾದಿನಾಂ ಮೀಮಾಂಸಕಾನಾಂ ಮಾಯಾವಾದಿನಾಂಚ ಇದಮುತ್ತರಂ. ಇದು ಎಲ್ಲರ ಪರವಾದ ಉತ್ತರ. ವೇದವನ್ನು ಅಪೌರುಚೇಯ ಅಂತ ಹೇಳಿ 3 ಜನ ಹೇಳ್ತಾರೆ ಈ ತತ್ವಶಾಸ್ತ್ರ ಪ್ರಪಂಚದಲ್ಲಿ. ಒಂದು ನಾವು ತತ್ವವಾದಿಗಳು, ಇನ್ನೊಂದು ಮಾಯಾವಾದಿಗಳು, ಇನ್ನೊಬ್ಬರು ಮೀಮಾಂಸಕರು. ಬೇಕಾದ್ರೆ ರಾಮಾನುಜಿಯರನ್ನು ಸೇರಿಸಿಕೊಳ್ಳೋಣ. ಈ ಇಷ್ಟು ಜನರ ಉತ್ತರ ವೇದವು ಅಪೌರುಷೇಯವಾಗಿದೆ.
ಅದರಿಂದಾಗಿ ನಾವು ಇದರ ಪ್ರಮಾಣವನ್ನು ನಾವೆಲ್ಲ ಈ ವಿಚಾರದಲ್ಲಿ ಒಂದೇ ಸ್ಟ್ಯಾಂಡ್. ಮಾಯಾವಾದಿಗಳು ಹೇಳ್ತಾರೆ ವೇದ ಪ್ರಮಾಣ ಯಾಕೆ ಅಂದರೆ ಅಪೌರುಷೇಯವಾಗಿದೆ ಆದ್ದರಿಂದ. ಮೀಮಾಂಸಕರು ಹೇಳ್ತಾರೆ ವೇದ ಪ್ರಮಾಣ ಯಾಕೆ ಅಂದರೆ ಅಪೌರುಷೇಯ. ರಾಮಾನುಜಿಯರು ಹೇಳ್ತಾರೆ ವೇದ ಪ್ರಮಾಣ ಯಾಕೆ ಅಂದರೆ ಅಪೌರುಷೇಯ. ನಾವು ಮಾಧ್ವರು ಹೇಳ್ತೇವೆ ವೇದ ಪ್ರಮಾಣ ಯಾಕೆ ಅಪೌರುಷೇಯ. ಈ 4 ಜನ ವೇದದ ಅಪೌರುಷೇಯತ್ವವನ್ನು ಒಪ್ಪಿದ್ದೇವೆ. ಅದನ್ನು ಹೇಳಿದ್ರು ಅಪೌರುಷೇಯತ್ವವಾದಿನಾಂ ಮೀಮಾಂಸಕಾನಾಂ ಮಾಯಾವಾದಿನಾಂಚ ಇದಮುತ್ತರಂ. ವೇದ ಯಾಕೆ ಪ್ರಮಾಣ ಅನ್ನೋದಕ್ಕೆ ನಮ್ಮೆಲ್ಲರ ಒಕ್ಕೊರಳ ಉತ್ತರ ಇದು. ಅಂಗೀಕೃತಂ ತಾವದೇತೈ ಅಪೌರುಷೇಯತ್ವಂ ವೇದಸ್ಯ. ನಾವೆಲ್ಲರೂ ವೇದವನ್ನು ಅಪೌರುಷೇಯ ಅಂತ ಒಪ್ಪಿದ್ದೇವೆ. ತಸ್ಯ ವಿಷ್ಣುಪರತ್ವಂ ಗ್ರಾಹಯಿಷ್ಯಾಮ. ಆದರೆ ಆ ವೇದ ಯಾರನ್ನು ಹೇಳುತ್ತೆ? ನಾರಾಯಣನನ್ನು. ಮೀಮಾಂಸಕರು ಮಾತ್ರ ಇದರಿಂದ ಹೊರಗಡೆ ಬರ್ತಾರೆ. ಯಾಕೆಂದರೆ ಅವ್ರ ಪ್ರಕಾರ ದೇವರೇ ಇಲ್ಲ. ನಾವು 3 ಜನ ಇದ್ದೇವಲ್ಲ, ಶಾಂಕರರು, ರಾಮಾನುಜಿಯರು, ಮಾಧ್ವರು. 3 ಜನ ವಿಷ್ಣುಪರತ್ವವನ್ನೇ ಹೇಳೋದು ವೇದಕ್ಕೆ. ಏಚ ಕಣಭಕ್ಷ ಅಕ್ಷಪಾದ ಪಕ್ಷಪಾತಿನಃ ವೇದಾನಾಂ ಪ್ರಾಮಾಣ್ಯಂ ಅಭ್ಯುಪೇತ್ಯಾಪಿ ಪೌರುಷೇಯತ್ವೇ ಸಾಗ್ರಹ. ಇನ್ನು ಮತಪ್ರಪಂಚದಲ್ಲಿ ಬಂದರೆ ತಾರ್ಕಿಕರಿದ್ದಾರೆ. ಕಣಭಕ್ಷ ಅಂದರೆ ಕಣಾದ ವೈಶೇಷಿಕರು, ಅಕ್ಷಪಾದ ಅಂದರೆ ಗೌತಮ ಅಂದರೆ ತಾರ್ಕಿಕರು. ಅವರೆಲ್ಲರೂ ವೇದವನ್ನು ಪ್ರಮಾಣ ಅಂತ ಒಪ್ತಾರೆ. ಹೇಗೆ? ಈ ಮುಸಲ್ಮಾನರ ತರಹ, ಕ್ರಿಶ್ಚಿಯನ್ರ ತರಹ ವೇದ ಪ್ರಮಾಣ ಯಾಕೆಂದರೆ ದೇವರು ಹೇಳಿರೋದ್ರಿಂದಾಗಿ ಅಂತಾರೆ. ಪೌರುಷೇಯತ್ವವನ್ನು ಹೇಳ್ತಾರೆ, ಅಪೌರುಷೇಯತ್ವವನ್ನೇ ಹೇಳೋಲ್ಲ. ಏಚ ಜೈನ ಬೌದ್ಧ ಚಾರ್ವಾಕ ಪ್ರಭೃತಯ ವೇದಾನಾಂ ಪ್ರಾಮಾಣ್ಯಮೇವ ನಾಭ್ಯುಪಯಂತಿ ತೇಷಾಂ ಸ್ಖಾಲಿತ್ಯಂ ಪ್ರದರ್ಶ್ಯ ನಿರಾಕರಿಷ್ಯಾಮ ಇತ್ಯರ್ಥ. ಇನ್ನು ಜೈನರು, ಬೌದ್ಧರು, ಚಾರ್ವಾಕರು ವೇದ ಪ್ರಾಮಾಣ್ಯವನ್ನೇ ಒಪ್ಪಲ್ಲ. ಅವರ ತಪ್ಪನ್ನು ಮುಂದೆ ತೋರಿಸ್ತೇವೆ. ಯಸ್ಯ ತೌ ನಾಭಿಮತೌ ನಾತೌ ಸಮಯಿ. ಜೈನರು, ಬೌದ್ಧರು, ಚಾರ್ವಾಕರು, ಹಾಗೆ ಕ್ರಿಶ್ಚಿಯನ್ರು, ಮುಸಲ್ಮಾನರು, ಆಮೇಲೆ ಯಹೂದಿಗಳು, ಹಂಗೆ ಹೇಳಲಿಕ್ಕೆ ಬರಲ್ಲ, ಅವರಲ್ಲಿ ಗೊಂದಲ ಇದೆ. ವೀರಶೈವರಲ್ಲಿ ಗೊಂದಲ ಇದೆ. ನಮ್ಮ ಈ ಪ್ರಶ್ನೆ ಬಂದದ್ದು ನಮ್ಮ ರಮೇಶ್ ಅವರಿಂದ. ವೀರಶೈವರು ಏನನ್ನ ಹೇಳ್ತಾರೆ? ವೇದವನ್ನು ಪೌರುಷೇಯ ಅಂತಾರೋ ಅಪೌರುಷೇಯ ಅಂತಾರೋ? ಒಬ್ಬೊಬ್ಬರು ಗ್ರಂಥಕಾರರು ಒಂದೊಂದು ಮಾತನಾಡ್ತಾರೆ. ನಾವು ಹೆಂಗೆ ಹೇಳೋದು? ವಚನಕಾರರಲ್ಲಿಯೇ ಅವರ ಒಂದು ವಚನಗಳಲ್ಲಿ ವೇದ ಪ್ರಾಮಾಣ್ಯದ ಬಗ್ಗೆ ಮಾತಾಡ್ತಾರೆ. ಅಲ್ಲಮ ಪ್ರಭು ಒಂದು ವಚನಗಳಲ್ಲಿ ವೇದ ಪ್ರಾಮಾಣ್ಯದ ಬಗ್ಗೆ ಮಾತನಾಡ್ತಾನೆ. ಹಾಗೆ ಇನ್ನೊಂದರಲ್ಲಿ ವೇದವನ್ನು ನಿರಾಕರಣೆ ಮಾಡ್ತಾನೆ. ಒಂದು ಕಡೆ ವೇದಕ್ಕೆ ನಿಗಳವನಿಕ್ಕಿ ಅಂತಾರೆ, ವೇದಕ್ಕೆ ವೇದ ಪ್ರಾಮಾಣ್ಯವನ್ನು ನಾವು ಒಪ್ಪಲ್ಲ ಅಂತಾರೆ. ಇನ್ನೊಂದು ಕಡೆ ಒಪ್ತೀವಿ ಅಂತಾರೆ. ಅದು ಏನು ಅಂತ ಗೊಂದಲ. ಈ ಗೊಂದಲವನ್ನೆಲ್ಲ ಅನುಭವ ಅಂತ ಅಂದುಕೊಂಡಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಒಂದು ಕ್ಲಾರಿಟಿಯೇ ಇಲ್ಲ. ಯಾಕೆಂದರೆ ನಾನು ಬಹಳ ದಿವಸದಿಂದ ಓದ್ತಾ ಇದ್ದೇನೆ. ಅಲ್ಲಮನ ವಚನಗಳು, ಬಸವಣ್ಣನ ವಚನಗಳು, ಸರ್ವಜ್ಞನ ವಚನಗಳು, ಆಮೇಲೆ ಅಕ್ಕನ ವಚನಗಳು. ತಪ್ಪು ತಿಳ್ಕೊಬೇಡ್ರಿ, ಅಕ್ಕ ಮಹಾದೇವಿ ಆಯಿತಾ? ಅವ್ರ ವಚನಗಳನ್ನೆಲ್ಲ ಓದ್ತಾ ಇದ್ದೇನೆ ಬಹಳ ದಿವಸದಿಂದ. ಗೊಂದಲ ಅಂದರೆ ಗೊಂದಲ. ಸರಿಯಾಗಿ ಹಿಡಿದು ಕೇಳಿದರೆ ಅದಕ್ಕೆ ಉತ್ತರ ಕೊಡೋದು ಕಷ್ಟ ಇದೆ. ಸ್ವಲ್ಪ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ನಾನು ಹೋದ ವಾರ ತಾನೇ ಮಾತನಾಡಿದೆ. ರವಿ ಹಂಜ್ ಅಂತ ಹೇಳಿ ಒಬ್ಬರು ಅಮೇರಿಕಾ ನಿವಾಸಿ. ಅವರು ಬಸವರಾಜ ಕಾರಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಮೊನ್ನೆ ಬಂತಲ್ಲ, ಅದು ಮೊನ್ನೆ ಸಿಕ್ಕಿತ್ತು ಆ ಪುಸ್ತಕ ನನಗೆ. ನೆನ್ನೆ ಓದಿದೆ, ಪೂರ್ತಿ ಓದಿದೆ. ಅದರಲ್ಲಿ ಒಂದು ಸ್ವಲ್ಪ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರ ನೆಲೆಯಿಂದ. ಆದರೆ ಅವರಿಗೆ ಶಾಸ್ತ್ರದ ಪೂರ್ತಿಯಾದ ಐಡಿಯಾ ಇಲ್ಲ, ವೇದಶಾಸ್ತ್ರದ ಇಲ್ಲಿಯ ತರ್ಕದ ಐಡಿಯಾ ಇಲ್ಲ.
ನಮ್ಮ ಏನೊಂದು ಪ್ರೆಸೆಂಟೇಷನ್ ಏನಿದೆ ಅದರ ಐಡಿಯಾ ಇಲ್ಲ. ಇರಲಿ, ಆದರೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರದ್ದು ಪರವಾಗಿಲ್ಲ ಅನ್ನಬಹುದಾದ ಉತ್ತರ. ಇವರ್ಯಾರು ಅದಕ್ಕೆ ಪ್ರಯತ್ನವೇ ಪಟ್ಟಿಲ್ಲ. ಅದರಿಂದ ಅವ್ರು ನೀವು ವೀರಶೈವರು ವೇದದ ಬಗ್ಗೆ ಏನು ಅಭಿಪ್ರಾಯ ಪಡ್ತೀರಾ ಅಂದರೆ ನಮಗೆ ಹೇಳಲಿಕ್ಕಾಗ ಗೊತ್ತಿಲ್ಲ. ಯಾಕೆಂದರೆ ಅವರೇ ವೇದ ಪಾಠಶಾಲೆಗಳನ್ನು ಹೆಚ್ಚು ನಡೆಸ್ತಾ ಇರೋದು ಕರ್ನಾಟಕದಲ್ಲಿ. ಅವರೇ ಹೆಚ್ಚು, ಅವರಿಂದಲೇ ಸಂಸ್ಕೃತ ಪಾಠಶಾಲೆ ಉಳಿದಿರೋದು. ಎಲ್ಲೇ ನೀವು ಸಂಸ್ಕೃತ ಪಾಠಶಾಲೆಗೆ ಹೋದರೂ ಒಬ್ಬರಾದರೂ ಅವರು ಇರ್ತಾರೆ. ಒಬ್ಬರೇನು, ಬೇಕಾಷ್ಟು ಜನ ಅವರೇ ಇರ್ತಾರೆ. ಉಡುಪಿಯಲ್ಲಿ ಬಂದು ಓದೋದು ಕಡಿಮೆ. ಆದರೆ ಬೇರೆಲ್ಲ ಕಡೆ ಉಮಚ್ಚಿಗೆ ಆಗಿರಬಹುದು, ಆಮೇಲೆ ಬೆಳಗಾವಿ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರಿನ ಕಾಲೇಜುಗಳಾಗಿರಬಹುದು, ಎಲ್ಲ ಕಡೆ ವೀರಶೈವರೇ ವೇದವನ್ನು ಅಧ್ಯಯನ ಮಾಡ್ತಾ ಇರೋದು. ವೇದ ಅಷ್ಟೇ ಅಲ್ಲ, ತರ್ಕ, ಮೀಮಾಂಸಾ ಅದೆಲ್ಲ ಹಲವು ಜನರಿಗೆ ಪಾಠನೂ ಹೇಳಿದ್ದೇನೆ. ಅದರಿಂದಾಗಿ ಅವರೇ ವೇದವನ್ನು ಅಧ್ಯಯನ ಮಾಡ್ತಾ ಇರೋದು. ವೇದ ಅಪೌರುಷೇಯ ಅಂತರ, ಪೌರುಷೇಯ ಅಂತರ ಅಂತ ಹೇಳಿ ಅವ್ರನ್ನೇ ಕೇಳಿದ್ರು ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದರಿಂದಾಗಿ ವೀರಶೈವರು ವೇದಕ್ಕೆ ಅಪೌರುಷೇಯತ್ವವನ್ನು ಹೇಳ್ತಾರಾ ಹೇಳಲ್ವಾ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ ಅಂತಂದು. ಇತಿಹಾಸ ಪುರಾಣ ಇತಿ, ಅದನ್ನು ನಾವು ಮುಂದೆ ನಿರೂಪಣೆ ಮಾಡ್ತೇವೆ ಅಂತಾರೆ. ಅದಕ್ಕೆ ಇವರು ವೀರಶೈವರನ್ನು ತಗೊಂಡಿಲ್ಲ. ಜೈನರು, ಬೌದ್ಧರು, ಚಾರ್ವಾಕರು ಇವರಿಗೆಲ್ಲ ನಾವು ಉತ್ತರ ಕೊಡ್ತೀವಿ ಮುಂದೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಇರೋದರಿಂದ ಇತಿಹಾಸ ಪುರಾಣಗಳು ಪ್ರಮಾಣ ಅಂತ ವೇದವೇ ಒಪ್ಪಿಕೊಂಡಿದೆ. ತಥಾ ಹಿ ಛಂದೋಗೋಪನಿಷದಿ ನಾಮವಾ ಋಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವಣಶ್ಚತುರ್ಥ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಇದೆ. ನಾರದರನ್ನು ಕುರಿತು ಸನತ್ಕುಮಾರನ ಮಾತು. ಇದೆಲ್ಲ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲವೂ ದೇವರ ನಾಮ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ ಇದೆ. ವೇದದ ಅಕ್ಷರಗಳು ಎಷ್ಟಿದೆಯೋ ಅಷ್ಟು ದೇವರ ನಾಮಗಳು ಅಂತ ತಿಳಿದುಕೊಳ್ಳಬೇಕು. ಅದರಿಂದಾಗಿ ವೇದವೇ ಸದಾಗಮಗಳೆಲ್ಲ ಭಗವಂತನನ್ನು ಹೇಳ್ತಾ ಇದೆ ಅಂತ. ಇತಿಹಾಸ ಪುರಾಣ ಪ್ರಮಾಣ ಆಗಿರೋದ್ರಿಂದ, ಪ್ರಮಾಣದ ಬಗ್ಗೆ ಪ್ರಶ್ನೆ ಬಂದದ್ರಿಂದ ಅದನ್ನು ಮಾತ್ರ ತಗೊಂಡಿದ್ದಾರೆ ಆಚಾರ್ಯರು. ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ ಈ ಮೂರನ್ನು ಇತಿಹಾಸ ಅಂತ ಕರೀತಾರೆ. ಮತ್ತು ವೇದವ್ಯಾಸರು ರಚನೆ ಮಾಡಿದ 18 ಪುರಾಣಗಳು, ಇದೆರಡು ಸೇರಿದರೆ ಇತಿಹಾಸ ಪುರಾಣ. ಅಲ್ಲ, ಪುರಾಣ ಇತಿಹಾಸ ಅಂತ ಆಗಬೇಕಿತ್ತಲ್ವ ಸಂಸ್ಕೃತ ವ್ಯಾಕರಣದ ಪ್ರಕಾರ. ಯಾಕೆಂದರೆ ಅಲ್ಪಾಚ್ಯುತರಂ ಪೂರ್ವಂ ಅಂತ ಸೂತ್ರ, ಕೃಷ್ಣಾರ್ಜುನ ಅಂತ ಇರುತ್ತೆ. ಕೃಷ್ಣ ಯಾಕೆ ಮೊದಲು ಬಂದ, ಅರ್ಜುನ ಯಾಕೆ ನಂತರ ಬಂದ? ಅಲ್ಪ ಅಚ್ಚು ಮೊದಲೇ ಬರುತ್ತೆ ಯಾವತ್ತೂ ಕೂಡ. ನಾಗಾರ್ಜುನ, ಅರ್ಜುನ ನಾಗ ಯಾಕಲ್ಲ? ಅಲ್ಲ, ಅಲ್ಪಾಚು ಮೊದಲಿರುತ್ತೆ. ಸ್ವಲ್ಪ ಅಕ್ಷರಗಳನ್ನು ಒಳಗೊಂಡದ್ದು, ಸ್ಥೂಲವಾಗಿ ಹೇಳೋದು ಅಂತ ಅದು ಮೊದಲಿರುತ್ತೆ. ಹಾಗಾದರೆ ವಾಸುದೇವಾರ್ಜುನ ಅಂತ ಕರೀತಾರೆ. ಅರ್ಜುನ ವಾಸುದೇವ ಯಾಕೆ ಕರೆಯಲ್ಲ? ಯಾವುದು ಶ್ರೇಷ್ಠವಾಗಿದೆಯೋ ಅದನ್ನು ಮೊದಲು ಹೇಳ್ತಾರೆ. ಹೀಗಾಗಿ ವಾಸುದೇವಾರ್ಜುನಾಭ್ಯಾಂ ಮುನ್ ಅಂತ ಹೇಳಿ ಸೂತ್ರ. ಅಭ್ಯರ್ಹಿತಂ ಪೂರ್ವಂ, ಅಭ್ಯರ್ಹಿತತಮಂ ಪೂರ್ವಂ ಅಂತ ಹೇಳಿ ಅವನದೇ ಸೂತ್ರ ಉಂಟು. ಅದರಿಂದಾಗಿ ನಿಯಮಗಳು ಇದೆ. ಅದು ಇತಿಹಾಸ ಪುರಾಣ ಅನ್ನುವಲ್ಲಿ ಇತಿಹಾಸವನ್ನು ನೋಡಿಕೊಂಡು ಪುರಾಣವನ್ನು ಅದಕ್ಕನುಗುಣವಾಗಿ ವ್ಯಾಖ್ಯಾನ ಮಾಡಬೇಕಿದೆ. ಅದರಿಂದಾಗಿ ಮೊದಲು ಇತಿಹಾಸ. ಇನ್ನೂ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ. ಪುರಾಣ ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗ. ಪುರಾಣಂ ಪುರಾಣೇ ಪುರಾಣಾನಿ, ಪುರಾಣ ಹೇಗಾಯಿತು ಅಂತ. ನೀವು ಇದನ್ನು ಈಗಿನ ಟಿಪ್ಪಣಿಯಲ್ಲಿ ಓದಿದರೆ ಸುಮಾರು 5-6 ಪೇಜ್ ವಿವರಣೆ ಇದೆ. ಆ ಸೂತ್ರ, ಈ ಸೂತ್ರ, ಅದು ಹೀಗೆ, ಅದು ಹೀಗೆ ಅಂತ.
ಅದರ ಕಡೆಗೂ ತೀರ್ಮಾನ ಆಗಿಲ್ಲ ಮಾತ್ರ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಛಾಂದಸಂ ಪುಲ್ಲಿಂಗತ್ವಂ. ವೇದದಲ್ಲಿ ಸ್ತ್ರೀಲಿಂಗವನ್ನು ಪುಲ್ಲಿಂಗವಾಗಿ ಹೇಳಲ್ಲೇನು? ದುರ್ಗೆಯನ್ನು ಪುಲ್ಲಿಂಗದಲ್ಲಿ ಹೇಳ್ತಾರೆ. ಜಾತವೇದಸೇ ಸುನವಾ ಮತೋ ಮಮರಾತಿ ಯತೋ. ಆಮೇಲೆ ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಅಲ್ಲಿ ಅಕ್ಷರ ಪುರುಷ ಅಂತಂದರೆ ದುರ್ಗೆ, ಲಕ್ಷ್ಮಿ. ಯಾಕೆ? ಪುಂವಚ್ಛಕ್ತಿಮತಿ ನಾರಿ ಪುಂಶಬ್ದೇನೈವ ಭಣ್ಯತೆ. ಗಂಡಸಿನಂತೆ ಶಕ್ತಿ ಇರುವವಳನ್ನು ಹಾಗೇ ಹೇಳಬೇಕು. ಅದಕ್ಕೆ ನೋಡಿ, ಇನ್ಸ್ಪೆಕ್ಟ್ರೆಸ್ ಅಂತ ಯಾರಾದರೂ ಅಂತಾರ, ಪ್ರೈಮ್ ಮಿನಿಸ್ಟರ್ ಅಷ್ಟೇ. ಹಾಗೆ ಆದ್ದರಿಂದ ವೇದದಲ್ಲಿ ಲಿಂಗ ವ್ಯತ್ಯಾಸ ಆಗತ್ತೆ. ಆದ್ದರಿಂದ ಇತಿಹಾಸ ಪುರಾಣ ಅಂತ ಹೇಳಿ ಪ್ರಯೋಗ ಆಗತ್ತೆ. ತ್ರಯೀತಿ ವೇದಾನಾಂ ಪ್ರಸಿದ್ಧಿ ಅಲ್ವಾ? ತ್ರಯೀ ಅಂತಾರೆ. ಅತ ಆಹ ಅಥರ್ವಣಶ್ಚತುರ್ಥ, ನಾಲ್ಕನೆಯದ್ದು ಅಥರ್ವಣ, ಇತಿಹಾಸ ಪುರಾಣ ಐದನೆಯ ವೇದ. ಏತೇನಾಪಿ ಸರ್ವಾತ್ಮನ ವೇದತುಲ್ಯತ್ವಂ ದ್ಯೋತಿತಂ. ಈ ಕಾರಣದಿಂದ ವೇದ ತುಲ್ಯ, ವೇದ ಸಮ ಪುರಾಣ ಮತ್ತು ಇತಿಹಾಸ, ಶುದ್ಧ ಪಾಠ ಸಿಗಬೇಕಷ್ಟೆ. ವೇದ ಪದ ವಾಚ್ಯವಾದದ್ದರ ಮಧ್ಯೆ ಇದು 4 ಮತ್ತು ಇದು 5ನೆಯದ್ದು ಅಂತ. ಪಾಂಡವೇಚು ಸಹದೇವಶ್ಚತುರ್ಥ ನಕುಲ ಪಂಚಮಃ ಇತಿವತ್ತು. 5 ಜನ ಪಾಂಡವರಲ್ಲಿ ನಕುಲ 4ನೆಯವನು, ಸಹದೇವ 5ನೆಯವನು ಅಂತ ಹೇಳ್ತೇವಲ್ಲ, ಹಾಗೆ ತದ್ಗೃಹೀತತ್ವಾಚ್ಚ. ಹಾಗೆ 7 ಪ್ರಮಾಣಗಳಲ್ಲಿ 4ನೆಯದ್ದು ಇತಿಹಾಸ ಅಥರ್ವ ವೇದ, 5ನೆಯದ್ದು ಇತಿಹಾಸ ಪುರಾಣ ಅಂತ ಹೇಳಿದ ಹಾಗೆ. ತದ್ಗೃಹೀತತ್ವಾಚ್ಚ ಅಪೌರುಷೇಯತ್ವ ಸಮುಚ್ಚಯೇ ಚ ಶಬ್ದ. ನೋಡಿ, ಅಪೌರುಷೇಯವಾಗಿರೋದ್ರಿಂದ ವೇದ ಪ್ರಮಾಣ, ಆ ವೇದ ಪರಿಗ್ರಹಿಸಿರೋದ್ರಿಂದ ಪುರಾಣ ಪ್ರಮಾಣ, ಆ ಪುರಾಣ ಮತ್ತು ವೇದಗಳಲ್ಲಿರೋದ್ರಿಂದ ಈ ಮಾತುಗಳೆಲ್ಲ ಪ್ರಮಾಣ. ಇತಿಹಾಸ ಆಗಕ್ಕೆ ಮುಂಚೆ, ಸೃಷ್ಟಿಯ ಆದಿಯಲ್ಲಿ ಅಥವಾ ಪುರಾಣ ರಚನೆ ಆಗಕ್ಕೆ ಮುಂಚೆ, ಅವಾಗ ಬರೀ ವೇದಗಳಿರುತ್ತೆ. ಆ ವೇದಗಳಲ್ಲಿರುವ ಪುರಾಣ ಇತಿಹಾಸಗಳಿರುತ್ತೆ. ಒಂದು ಇಲ್ಲಿ ಅನುವಾದ ಮಾಡಿಬಿಡ್ತೀನಿ. ನಮ್ಮ ರಮೇಶ್ ಅವರ ಪ್ರಶ್ನೆ, ವೇದಗಳ ಆಗ್ತಾನೆ ಸೃಷ್ಟಿ ಆರಂಭ ಆಗಿರುತ್ತೆ, ಅವಾಗಲೂ ಈ ವೇದ ಇರುತ್ತೆ, ವೇದ ನಿತ್ಯ. ಆದ್ದರಿಂದ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳುತ್ತೇವೆ. ಆವಾಗ ಇನ್ನು ಘಟನೆಗಳೇ ನಡೆದಿರಲ್ಲ, ಇತಿಹಾಸ ಪುರಾಣ ರಚನೆಯೇ ಆಗಿರಲ್ಲ. ಆಗ ಇತಿಹಾಸ ಪುರಾಣ ಶಬ್ದದಿಂದ ಯಾವುದನ್ನು ಗ್ರಹಿಸಬೇಕು? ಹೋದ ಕಲ್ಪದ ಚಿಂತನೆ ಇವ್ರಿಗಿರುತ್ತೆ. ಯಾರಿಗೆ? ಬ್ರಹ್ಮದೇವರಿಗಿರುತ್ತೆ. ಯಾಕೆಂದರೆ ವಾಯುದೇವನಾಗಿದ್ದಾಗ ಅದನ್ನೆಲ್ಲ ನೋಡಿರ್ತಾರೆ. ಅದರಿಂದಾಗಿ ಮುಂದೆ ಇದು ಆಗಲಿಕ್ಕಿದೆ ಅಂತ ನೋಡ್ತಾರೆ, ಮುಂದೆ ಅದು ಆಗತ್ತೆ. ಈಗ ಮದುವೆ ಮಂತ್ರಗಳನ್ನು ವೇದಗಳಲ್ಲಿ ಹೇಳಿದ್ದಾರೆ. ವೇದಗಳಲ್ಲಿ ಇರುವ ಮದುವೆ ಮಂತ್ರ, ಮದುವೆ ಅನ್ನುವ ಪದವೇ ಇರದೆ ಹೋದಾಗ, ಮದುವೆ ಅನ್ನುವ ಕಾನ್ಸೆಪ್ಟೇ ಇರದೆ ಹೋದಾಗ ಯಾವಾಗ ನೋಡಿದ್ರು ಅಂತಂದರೆ ಮುಂದೆ ಜನ ಈ ಸಂಗತಿಯಿಂದ ಇದನ್ನು ಅನುಸಂಧಾನ ಮಾಡ್ತಾರೆ ಅಂತ ನೋಡ್ತಾರಂತೆ. ಆಮೇಲೆ ಆ ಕ್ರಿಯೆ ಮುಂದುವರಿಯುತ್ತೆ. ಯಾಕೆಂದರೆ ಕ್ರಿಯೆ ಬರೋದಕ್ಕಿಂತ ಮೊದಲಂತೂ ಮಾತಿರಲೇಬೇಕು, ಯೋಚನೆ ಇರಲೇಬೇಕು. ಹಿಂಗೆ ಮಾಡ್ತೇನೆ ಅಂತ ಯೋಚನೆ ಮಾಡಿದ್ಮೇಲೆ ಕ್ರಿಯೆ ಮಾಡಬೇಕು. ಆ ಸಾಹಿತ್ಯ ಇದ್ದರೂ ಅಲ್ವಾ? ಅದರಿಂದ ಮತ್ತು ಅದಕ್ಕೆ ಇನ್ನೂ ಉತ್ತರಗಳು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಹಲವಾರು ಉತ್ತರಗಳುಂಟು. ತದ್ಗೃಹೀತತ್ವ ಒಂದು ಸಾಧಾರಣವಾದ ಉತ್ತರ. ಅದು ಬ್ರಹ್ಮದೇವ್ರಿಗೆ ಗೊತ್ತಿರುತ್ತೆ. ಇತಿಹಾಸ ಪುರಾಣ ಅದೇನು ವಿಷಯ ಹೇಳ್ತಾ ಇತ್ತು, ಹಿಂದಿನ ಯಾವ ಸ್ವರೂಪದಲ್ಲಿತ್ತು ಅಂತ ಹೇಳಿ ಅದು ಬ್ರಹ್ಮದೇವ್ರಿಗೆ ಗೊತ್ತಿರುತ್ತೆ. ಈಗ ನಮಗೆ
ಅದಷ್ಟು ಕ್ಲಾರಿಟಿ ಇರೋದಿಲ್ಲ. ಟೀಕಾಯಾಂ ಸಪ್ರತಿಸಾಧನಂ ತದನುಮಾನಂ ಇತಿ ತೇಷಾಂ ವೇದ ವಾದಿನಾಂ ವೇದವು ಅಪ್ರಮಾಣ. ಯಾಕೆ? ಕಣ್ಣಿಗೆ ಕಾಣಿಸುವುದಿಲ್ಲ, ಆದ್ದರಿಂದ ಪ್ರತ್ಯಕ್ಷ ಇಲ್ಲ, ಆದ್ದರಿಂದ ಅನುಮಾನಕ್ಕೆ ಯೋಗ್ಯವಲ್ಲವಾದ್ದರಿಂದ. ಈ ತರಹ ಹೇಳಿದ್ರೆ ಉಲ್ಟಾ ಹೇಳಬಹುದು. ವೇದವು ಅಪ್ರಮಾಣವಲ್ಲ, ಯಾಕೆಂದರೆ ಯಾರೂ ರಚನೆ ಮಾಡದೇ ಇರೋದ್ರಿಂದ. ಈಗ ಧರ್ಮದ ಲಕ್ಷಣ ಅವರೇನು ಹೇಳ್ತಾರೆ? ರಿಲಿಜನ್, ವಿದೇಶಿಯರ ವಾದ ಇದು. ಹಿಂದೂ ಜನರ ಅಭಿಪ್ರಾಯಗಳು ರಿಲಿಜನ್ ಅಲ್ಲ, ಯಾಕೆಂದರೆ ಅದು ಪ್ರಮಾಣ ಅಲ್ಲ, ಯಾಕೆಂದರೆ ಪ್ರವಾದಿ ಇಲ್ಲ ಅಂತ. ಪ್ರವಾದಿ ಇಲ್ಲದೆ ಇರೋದ್ರಿಂದಲೇ ಪ್ರಮಾಣ. ಅವನ ದೋಷಗಳೆಲ್ಲ ಬಂದಿಲ್ಲ ಅಂತಲೇ ನಾವು ಹೇಳೋದು. ನಚ ಇನ್ನು ನಾನು ಮೂಲವನ್ನು ಮಾತ್ರ ಓದಿ ಈ ಪಾಠವನ್ನು ನಿಲ್ಲಿಸ್ತೇನೆ. ನಚ ಅಪೌರುಷೇಯಂ ವಾಕ್ಯಮೇವ ನಾಸ್ತೀತಿ ವಾಚ್ಯಂ. ಅಪೌರುಷೇಯವಾದ ಮಾತಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಂಗ್ರಿ ಇರುತ್ತೆ? ಯಾರೂ ಮಾಡದ ಒಂದು ಮಾತು ಇರುತ್ತಾ? ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಇರುತ್ತೆ. ಅದಿಲ್ಲದೆ ಹೋದರೆ ಪ್ರಾಬ್ಲಮ್ ಇದೆ ಎಂದು. ತದಭಾವೇ ಸರ್ವ ಸಮಯ ಅಭಿಮತ ಧರ್ಮಾದ್ಯಸಿದ್ಧೇಹೆ. ಸರ್ವ ಎಲ್ಲ ಸಮಯ ಶಾಸ್ತ್ರ. ಸಮಯ ಯಾಕೆ ಶಾಸ್ತ್ರ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ, ಅದನ್ನು ನೋಡೋಣ. ಸರ್ವ ಎಲ್ಲ ಸಮಯ ಶಾಸ್ತ್ರಗಳು ಇದು ಧರ್ಮ, ಇದು ಅಧರ್ಮ ಅಂತ ಒಂದನ್ನು ಚಿಂತಿಸಿವೆ, ನಿಶ್ಚಯಿಸಿವೆ. ಎಲ್ಲ ಮತಕ್ಕೂ ಅದೇ ಧರ್ಮ, ಅದೇ ಅಧರ್ಮ. ಅದನ್ನು ಮನುಷ್ಯ ಮಾಡಿರೋದಂತೂ ಅಲ್ಲ. ಮನುಷ್ಯ ಮಾಡಿರೋದಾಗಿದ್ದರೆ ಅದಕ್ಕೆ ಬೇಕಾಷ್ಟು ಅಮೆಂಡಮೆಂಟ್ ಬಂದ್ಬಿಟ್ಟಿರುವುದು. ನಾವು ಹೇಳುವ ಧರ್ಮಾಧರ್ಮಗಳಿಗೆ ಅಮೆಂಡಮೆಂಟ್ ಬಂದೇ ಇಲ್ಲ. ಸತ್ಯ ಹೇಳಬೇಕು, ಬೇರೊಬ್ಬರ ಹಣವನ್ನು ಕದಿಯಬಾರದು. ಈ ಸಾರ್ವಕಾಲಿಕವಾದ ಸರಿ ಅಂತ ಒಂದಿರುತ್ತೆ, ಹಾಗೆ ಸಾರ್ವಕಾಲಿಕವಾದ ತಪ್ಪು ಅಂತ ಒಂದಿರುತ್ತೆ. ಆ ಸರಿ ತಪ್ಪುಗಳನ್ನು ಇನ್ನು ಯಾವುದೂ ಕೂಡ ಪ್ಲೇಸ್ಮೆಂಟ್ ಮಾಡಿಲ್ಲ. ಎಲ್ಲ ಕಾಲದಲ್ಲೂ ಕಳ್ಳತನ ತಪ್ಪೆ. ಅದನ್ನು ನೀವು ಕಂಪ್ಯೂಟರ್ನಿಂದ ಮಾಡಿ, ಅದನ್ನು ನೀವು ಕೈಯಿಂದ ಮಾಡಿ, ರೋಬೋಟ್ ಮಾಡಿಸ್ಬಿಟ್ಟು ಮಾಡಿಸಿ, ಏನು ಮಾಡಿದ್ರೂ ತಪ್ಪೆ. ಕಳ್ಳತನ ಅನ್ನೋದು ತಪ್ಪು. ಹಾಗೆ ಇನ್ನೊಬ್ಬರ ಕಷ್ಟವನ್ನು ನೋಡಿ ಮರುಗಿ ಸಹಾಯ ಮಾಡೋದು ಯಾವ ಕಾಲದಲ್ಲೂ ಸರಿಯೇ. ಈ ಧರ್ಮ ಹಾಗೂ ಅಧರ್ಮ ಅಂತ ಒಂದಿದೆ. ಇದು ಸಿದ್ಧಿ ಆಗಬೇಕಾದ್ರೆ ಅಪೌರುಷೇಯವಾದ ವೇದವೇ ಆಗಿರಬೇಕು. ಈ ಥರದ್ದು 1000 ನಿಯಮಗಳಿದೆ. ಇಲ್ಲ, ನಾವು ಅದನ್ನು ಒಪ್ಪಲ್ಲ. ಯಸ್ಯತೌ ನಾಭಿಮತೌ ನಾಸೌ ಸಮಯಿ. ಯಾರೂ ಇದನ್ನು ಒಪ್ಪೋದಿಲ್ಲ. ಬೇಸಿಕ್ಕಾದ ನೀತಿ ಅನೀತಿಗಳು, ಧರ್ಮ ಅಧರ್ಮಗಳು, ಸರಿ ತಪ್ಪುಗಳು, ಒಳಿತು ಕೆಡುಕುಗಳು ಇದನ್ನೂ ಒಪ್ಪೋದಿಲ್ಲ. ಅವನು ಸಮಯ ತಗೊಂಡೇನು ಮಾಡೋಣ? ನಾಸೌ ಸಮಯಿ. ಯಾಕೆ? ಸಮಯ ಪ್ರಯೋಜನಾಭಾವಾತ್. ಒಂದು ಶಾಸ್ತ್ರದ ಪ್ರಯೋಜನ ಯಾವುದು ಅಂದರೆ ನಮಗೆ ಗೊತ್ತಿರದ ನಿಲುಕದ ಸಂಗತಿಯನ್ನು ಹೇಳೋದೇ ಆಗಿರುತ್ತೆ. ನಿಮಗೆ ನಿಲುಕೋದೇನು ಇಲ್ಲವೇ ಇಲ್ಲ, ಎಲ್ಲವೂ ನಿಲುಕ್ತಾ ಇದೆ ಅಂದರೆ ಅದನ್ನು ಓದಲಿಕ್ಕೆ ಇವನು ಶಾಸ್ತ್ರ ಬೇಕೇ? ಅದು ಈಗಾಗಲೇ ಎಲ್ಲ ಮಕ್ಕಳು ಹಾಗೆ ಅಂದ್ಕೊಂಡಿರ್ತವೆ. ಮಕ್ಕಳ ಲೆವೆಲ್ ಬುದ್ಧಿ ಅಷ್ಟೇ ಅದು. ನಚತೇನ ಲೋಕೋಪಕಾರ. ಯಾಕ್ರಿ ಏನು ಪ್ರಯೋಜನ ಇಲ್ಲ ಅಂತೀರಾ? ದೇವರು, ಧರ್ಮ ಇವುಗಳಿಗೆ ಸಿಲುಕಿ ಜನ ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ಕಣ್ಣು ತೆರೆಸುವ ವ್ಯಾಪಾರ. ದೇವರಿಲ್ಲ, ಧರ್ಮ ಇಲ್ಲ, ದುಃಖ ಪಡಬೇಡಿ. ಆಗ ಅವರೇನು ಮಾಡ್ತಾರೆ? ಮನಸ್ಸಿನ ಒಂದು ಸಂಕಟವನ್ನು ಕಿತ್ತು ಒಗಿತಾರೆ. ನಾವಿನ್ಮೇಲೆ ಹೇಗೆ ಬೇಕಾದ್ರೆ ಇರಬಹುದಂತೆ, ನಮಗೆ ಬೇಕಾದ ಹಾಗೆ ಇರಬಹುದಂತೆ. ನೋಡಿ, ಈ ಮೂಲಕ ಮನಸ್ಸಿನಲ್ಲಿರುವ ಯಾವುದೋ ಒಂದು ಸಮಸ್ಯೆ ಈ ಧರ್ಮಕ್ಕೆ ಅನುಗುಣವಾಗಿ ಇರಬೇಕು ಅಂತ ಅದನ್ನು ತೆಗೆದ್ರೆ
ಆ ಬೇಲಿಯನ್ನು ತೆಗೆದರೆ ವೆನ್ ವಿ ರಿಮೂವ್ ಇಟ್ ಸುಖಿ ಆಗ್ತಾರವರು. ಲೋಕೋಪಕಾರ ಪ್ರಯೋಜನ ಅಲ್ವೇನು? ದೇವರು ಇಲ್ಲ ಅಂತ ಹೇಳುವ ಶಾಸ್ತ್ರಕ್ಕೆ ನೀತಿ, ಸರಿ, ತಪ್ಪು, ಒಳಿತು, ಕೆಡಕು ಯಾವುದು ಇಲ್ಲ ಅಂತ ಹೇಳುವ ಶಾಸ್ತ್ರಕ್ಕೆ ಏನು ಪ್ರಯೋಜನ ಅಂದರೆ ಲೋಕೋಪಕಾರ. ಅದೇ ಪ್ರಯೋಜನ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ನಚತೇನ ಲೋಕೋಪಕಾರ. ಯಾವ ಲೋಕೋಪಕಾರದ ಸುಡುಗಾಡೂ ಇಲ್ಲ. ಯಾಕೆ ಗೊತ್ತಾ? ಧರ್ಮಾಧರ್ಮ ಭಾವಜ್ಞಾನಿ ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇ. ಯಾವ ಕಟ್ಟುಪಾಡು ಇಲ್ಲ ಅಂತಂದರೆ ಆ ಶಾಸ್ತ್ರದಲ್ಲಿ ಅಥವಾ ಆ ತರಹದ ಶಾಸ್ತ್ರವನ್ನು ಚಿಂತನೆ ಮಾಡುವ ರಾಷ್ಟ್ರದಲ್ಲಿ ಅಪಕಾರ ಮಾತ್ರ ಆಗಿರೋದು, ಬೇರಿನ್ನೇನೂ ಆಗಿಲ್ಲ. ಅಲ್ಲಿ ಜನತೆಗೆ ಅಪಕಾರವೇ ವಿನಃ ಉಪಕಾರ ಆಗಲಿಲ್ಲ. ಪರಸ್ಪರ ಹಿಂಸೆಗಳೇ ಅಲ್ಲಿ ಪ್ರವೃತ್ತವಾಗಿದ್ದು. ನಾವು ಅದನ್ನು ಎಷ್ಟು ವಿಸ್ತಾರವಾಗಿ ಗ್ರಂಥಗಳ ಮೂಲಕ ಓದಿ ಅರ್ಥ ಮಾಡಿಕೊಳ್ಬಹುದು, ಹೇಗೆ ಏನು ಅಂತ. ಎಷ್ಟೆಷ್ಟೋ ಗ್ರಂಥಗಳಿವೆ. ನಚ ಉಪಕಾರೇಣ ತಸ್ಯ ಪ್ರಯೋಜನ. ಆಯ್ತಪ್ಪ, ಅದೆಲ್ಲ ಬದಿಗಿಡಿ. ನಿಮ್ಮ ಶಾಸ್ತ್ರದಿಂದ ಏನು ಪ್ರಯೋಜನ? ಲೋಕೋಪಕಾರ. ಲೋಕೋಪಕಾರದಿಂದ ಏನು ಫಲ? ಏನು ಪ್ರಯೋಜನ? ಏನು ಐಹಿಕವೋ ಪಾರಮಾರ್ಥಿಕವೋ? ಐಹಿಕವಾದ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಆ ತರಹದ ಶಾಸ್ತ್ರವನ್ನು ರಚನೆ ಮಾಡಿದ ಮಾರ್ಕ್ಸ್ ಆಗಲಿ ಎಂಗೆಲ್ಸ್ ಆಗಲಿ ಒಂದು ದಿನ ಸುಖವಾಗಿ ನಿಶ್ಚಿಂತೆಯಿಂದ ಕಣ್ಮುಚ್ಚಿಲ್ಲ, ಊಟ ಮಾಡಿಲ್ಲ, ನಿದ್ರೆ ಮಾಡಿಲ್ಲ. ಅದರಿಂದಾಗಿ ಐಹಿಕವಾದ ಪ್ರಯೋಜನ ಇಲ್ವಾ? ಪಾರತ್ರಿಕ ಪ್ರಯೋಜನ ಅನ್ಬೇಕು. ನಿಮ್ಮ ಪ್ರಕಾರ ಪರಲೋಕವೇ ಇಲ್ಲ, ನೀವೇ ಒಪ್ಪಿಲ್ಲ, ನೀವೇ ಒಪ್ಪದ್ದು ನಿಮಗೆ ಬಂದ್ಬಿಡತ್ತಾ? ಅದರಿಂದ ಅದೃಷ್ಟಾಭಾವ ಅತಃ ಧರ್ಮಾದ್ಯಭಾವಂ ವದತ ಸ್ವಸಮಯಸ್ಯ ಅನರ್ಥಕ್ಯಂ ಅಂಗೀಕೃತಮೇವ ಇತಿ ನಾಸೌ ಸಮಯಿ. ಅದರಿಂದ ಧರ್ಮ ಇಲ್ಲ, ಏನೂ ಇಲ್ಲ ಅಂತ ಏನನ್ನೂ ಎಲ್ಲವನ್ನೂ ನಿರಾಕರಣೆ ಮಾಡಿ ಎಲ್ಲವನ್ನೂ ನಂಬಬಾರದು, ಯಾವುದನ್ನೂ ನಂಬಬಾರದು ಅಂತ ನಂಬಿಕೆ ಇಟ್ಕೊಂಡಿರ್ತಾನಲ್ಲ, ಅವನ ಶಾಸ್ತ್ರ ಅನರ್ಥ, ಯಾವ ಪ್ರಯೋಜನವೂ ಇಲ್ಲ. ಅದರಿಂದಾಗಿ ನಮ್ಮ ಶಾಸ್ತ್ರಕ್ಕೆ ನೆಲೆಯಾಗಿ ಅಪೌರುಷೇಯ ಶಾಸ್ತ್ರವನ್ನು ಒಪ್ಪಬೇಕು. ಯಾವುದೇ ಶಾಸ್ತ್ರ ಆಗಿರಲಿ, ಅಪೌರುಷೇಯವಾದ ಶಾಸ್ತ್ರವನ್ನು ಒಪ್ಪಲೇಬೇಕು. ಆ ಅಪೌರುಷೇಯವಾದ ಶಾಸ್ತ್ರವನ್ನು ಒಪ್ಪಿ ಪೌರುಷೇಯವಾದ ನಮ್ಮ ಹಿಂದಿನವರ ಮಾತುಗಳನ್ನು ಚಿಂತಿಸಿ ಮುಂದುವರಿಬೇಕು. ಹಾಗೆ ಮುಂದುವರಿಬೇಕು, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಇಷ್ಟು ನೋಡಬಹುದಾದದ್ದು. ಇದರ ವಿವರಣೆ ನಿಮಗೆ ನ್ಯಾಯರತ್ನಾವಳಿ, ತತ್ವಮಂಜರಿ, ಆಮೇಲೆ ನಿರ್ಣಯ ಚಂದ್ರಿಕಾ, ಅಷ್ಟರಲ್ಲಿ ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು.